ಪೂರ್ವ ನಿಯೋಜನೆ ಇಲ್ಲದೆ, ಸೂಕ್ತ ಭದ್ರತೆ ಇಲ್ಲದೆ, ಅದು ಒಂದು ಆಯೋಜನೆ, ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ನನಗೆ ಎಲ್ಲದಕ್ಕೆ ಬೇಸರ ಆಗೋದು. ಇಷ್ಟು ವರ್ಷದ ಇಷ್ಟು ಜನರ ಒಂದು ಎಷ್ಟು ಖುಷಿನ ಕಿತ್ಕೊಂಡಿರುವ ಸರ್ಕಾರ, ಇಷ್ಟು ಲಕ್ಷಾಂತರ ಜನರ ಖುಷಿನ, ಇಷ್ಟು ನಿನ್ನೆ ಹೊತ್ತಿಗೆ ನಾವು ಒಂದೊಂದು ಬಾಲ್ ಟು ಬಾಲ್ ಕೂತ್ಕೊಂಡು ನೋಡ್ತಾ ಇದ್ದೋ ಮನೇಲಿ. ಇಷ್ಟೊತ್ತಿಗೆ ಏನಾಗುತ್ತೆ 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 ಅಂತ ಒಂದೊಂದು ಬಾಲ್, ಎಷ್ಟು ಜನ ಇಡೀ ಬೆಂಗಳೂರು ಒಂದು ದೀಪಾವಳಿ ಥರ ಸಂಭ್ರಮಿಸ್ತೀನಿ. ಇವತ್ತು ಆಟಗಾರರಿಗೆ ಎಷ್ಟು ಫೀಲ್ ಆಗಿರ್ಬೇಕು, ನಿನ್ನೆ ಅಷ್ಟು ಖುಷಿ ಕೊಟ್ಟು ನಮ್ಗೆ ಇವತ್ತು ಇಲ್ಲಿ ನಮ್ಮ ಒಂದು ತಾಯ್ನಾಡಲ್ಲಿ, ನಮ್ಮ ಈ ಬೆಂಗಳೂರಲ್ಲಿ ನಮ್ಗೆ ಒಳ್ಳೆಯ ಒಂದು ಸನ್ಮಾನ ಸಿಗುತ್ತೆ, ನಮ್ಮ ಪ್ರೀತಿ ಸಿಗುತ್ತೆ ಅಂತ ಬಂದಂಥ ಆಟಗಾರರಿಗೆ ಯಾವಾಗ ಇಲ್ಲಿಂದ ಹೋಗ್ತೀವಿ ಅನ್ನೋ ಥರ ಕಾಲು ಕಿತ್ಕೊಂಡದ್ದು. ಒಂದು ನಂಗೆ ಬೇಸರ ಆಗಿರೋದು ಇನ್ನೊಂದು, ಯಾವುದೋ ನಾರ್ಮಲ್ ಸಂಘ ಸಂಸ್ಥೆ ಕೊಟ್ಟಿದ್ರೆ ಚೆನ್ನಾಗಿ ಮಾಡ್ತಾ ಇದ್ರೆ ಸನ್ಮಾನ ಒಂದು ನೀಟಾಗಿ ಒಂದು ಬ್ಯಾಂಕೆಟ್ ಹಾಲಲ್ಲೇ ಇಲ್ಲ. ಒಂದು ಇಷ್ಟು ಕ್ರಿಕೆಟರಿಗೆ ಒಂದು ನಿಮ್ಮ ಇದರಲ್ಲೊಂದು ಮ್ಯಾನೇಜ್ಮೆಂಟ್, ಏನ್ ಇವೆಂಟ್ ಮ್ಯಾನೇಜ್ಮೆಂಟ್ ಮೇಡಮ್, ಒಂದು 10 ಜನ ಒಂದು ಇಷ್ಟು ದೊಡ್ಡ ಒಂದು ಮ್ಯಾಚ್ ವಿನ್ ಆಗಿದ್ದಾರೆ, 18 ವರ್ಷದ ಕನಸು, ಇಷ್ಟು ಅಭಿಮಾನಿಗಳಲ್ಲ ರಕ್ತ ನಿಜವಾಗ್ಲೂ ಕುದೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ನೀವು ಆವಾಗಲೇ ಒಂದು ಮಾತು ಹೇಳಿದ್ರೆ, ಯಾರಿಗೆ ಹೊಣೆ ಯಾರು ಹೊಣೆ ಅಂತ ಸಿಂಪಲ್ ಆಗಿ ಕೇಳ್ತೀನಿ ನಾನು. ಈ ಕಾರ್ಯಕ್ರಮ RCBಯಲ್ಲಿ ಜನ ಬರ್ತಾರ ಇಲ್ವಂತ ಅವ್ರು ನಿನ್ನೆ ನೋಡುವಾಗಲೇ ಗೊತ್ತಾಗಬೇಕಿತ್ತು ಬ್ಯಾಂಗ್ಳೂರು ಹೇಗಿತ್ತು ಅಂತ. ಎಲ್ಲ ಕಡೆ ಸ್ಕ್ರೀನ್ ಹಾಕಿ ಯಾವ ಥರ ಜನ ಇತ್ತು. ನಿನ್ನೆ ದಿನ ಬೇಡ, ಇವತ್ತು ಕರೆದಿರೋದು ಅವರೇ ಬರ್ತಾರೆ ಇಲ್ಲಿ ಅಂದಾಗ ಟಿವಿಯಲ್ಲಿ ನೋಡ್ಕೊಂಡು ಸ್ಕ್ರೀನ್ ಹಾಕೊಂಡು ಎಷ್ಟು ಲಕ್ಷ ಜನ ಎಷ್ಟು ಕಡೆ ನೋಡಿದಾರೆ ನಾವೆಲ್ಲ ನೋಡಿರುವಂತದ್ದು ನಿಮ್ಮ ಮೀಡಿಯಾದಲ್ಲಿ ಬಂದಿದೆ. ಎಲ್ಲರೂ ಎಲ್ಲಾ ಕಡೆನೂ ಈ ತರ ಇರುವಾಗ ಆ ಒಂದು ಕಾರ್ಯಕರ್ತ ಅವರು ಆ ಒಂದು ಪ್ಲೇಯರ್ಸೇ ಇಲ್ಲಿ ಬರ್ತಾರೆ ಅಂದಾಗ ಜನ ನುಗ್ಗಲು ಇದ್ದೇ ಇರ್ತಾರೆ. ಅದು ಗೊತ್ತಿರುವಂಥದ್ದು, ಗೊತ್ತಿಲ್ಲ ಅಂತ ಏನಿಲ್ಲ. ಅವ್ರು ಮಾಡಿರೋದು ಇಷ್ಟೇ ತಪ್ಪು, ಬೇರೆ ಏನು ಕೇಳ್ತಾ ಇಲ್ಲ. ಈ ವಾಹಿನಿ ಮುಖಾಂತರ ಮತ್ತೊಮ್ಮೆ ಹೇಳ್ತೀನಿ, ವಿಧಾನಸೌಧದಲ್ಲಿ ಅವರ ಮನೆಯವರು, ಮನೆ ಮಕ್ಕಳು, ಅವರಿಗೆ ಸುತ್ತಲಿರೋರು ಜನ ಸೇರ್ಕೊಂಡು ಬರೀ ಅಷ್ಟೇ ಜನ ಸುತ್ತುವರಿದವ್ರಿಗೆ ಸನ್ಮಾನ ಮಾಡಿದ್ರು. ಇಡೀ ದೇಶ ಸನ್ಮಾನ ಮಾಡೋದನ್ನ ನೋಡ್ಬೇಕಾಗಿತ್ತು. ಬೇಡ, ಕರ್ನಾಟಕದ 10 ಜನ, ನೀವು ಮೀಡಿಯಾದವರ ಹತ್ರ ಇದೆಯಾ ಆ ವಿಜುವಲ್ಸ್? ನಾನೇ ನೋಡ್ಲಿಲ್ಲ ಮೇಡಮ್, ಅದನ್ನೇ ಹೇಳ್ತಾ ಇದೀನಿ. ಗೊತ್ತಾಗಿಲ್ಲ. 18 ವರ್ಷದ ಕನಸು ಇವತ್ತು ವಿನ್ ಆಗಿ ಬಂದಿದ್ದಾರೆ. ಅವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸನ್ಮಾನ. ಇದು ನಿಮ್ಮ ಸನ್ಮಾನನ? ಇದು ನಮ್ಮ ಕರ್ನಾಟಕದ ಇದು ಘನತೆ. ನ್ಯಾಯಾಂಗ